ಸಕ್ಕರೆ ಆಗಲಿ ಕಂಡೆನ್ಸ್ ಮಿಲ್ಕ್ ಆಗಲಿ ಇದು ಯಾವುದನ್ನು ಬಳಸದೆ ಮಾಡಿರುವಂಥ ಹೆಲ್ದಿ ಆಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ಇದು. ಖಂಡಿತ ಅಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಇವಾಗ 1 ಗ್ಲಾಸ್ ಆಗೋಷ್ಟು ಹಾಲನ್ನು ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಯಾವ ಪ್ಯಾಕೆಟ್ ಯೂಸ್ ಮಾಡ್ತೀರಾ ನೋಡಿ ಅದರಲ್ಲಿ 1 ಗ್ಲಾಸ್ ಆಗೋಷ್ಟು ನಾನಲ್ಲಿ ಐಸ್ ಕ್ರೀಮ್ ಅನ್ನೋದು. ಇವಾಗ 1 ಗ್ಲಾಸ್ ಹಾಲನ್ನು ಹಾಕಿ ಪ್ಯಾನ್ಗೆ ಇಟ್ಟಿದ್ದೀನಿ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇ ನೆನೆಸಿಟ್ಟು ಬಾದಾಮಿ ಮತ್ತು ಗೋಡಂಬಿನಲ್ಲಿ ನಾನು ಹಾಕಿರ್ತೀನಿ ಅದು ಕಂಪ್ಲೀಟ್ ಆಗಿ ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಹಾಲನ್ನು ಕುದಿಸಲಿ. ಇಷ್ಟು ಗಟ್ಟಿ ಆದರೆ ಸಾಕು. ಇಲ್ಲ ನಾನು ಗ್ಯಾಸನ್ನು ಮತ್ತು ಕಂಡೆನ್ಸ್ ಮಿಲ್ಕ್ ಆಗಲಿ ಯಾವುದನ್ನೇ ಬಳಸ್ತೇನೆ ಮಾಡಿರುವಂಥ ಹೆಲ್ನಿ. ಇವಾಗ ನೋಡಿ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂತ ನಾನು ಆಲ್ರೆಡಿ ಇಷ್ಟ ಆಗೋಷ್ಟರಲ್ಲಿ ಇದು ತಣ್ಣಗೆ ಕೂಡ ಆಗಿರಬೇಕು. ಪೂರ್ತಿ ನೈಸ್ ಆಗಿದ್ರೆ ಮಾತ್ರ ಆ ಕ್ರೀಮ್ ಟೆಕ್ಸ್ಚರಲ್ಲಿರುವ ಐಸ್ ಕ್ರೀಮ್ ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಆಗಿರಲಿ ಅಂತ ಸ್ವಲ್ಪ ಕೇಸರಿ ಇತ್ತು, ಹಾಗಾಗಿ ಏರ್ ಟೈಟ್ ಆಗಿರಲಿ ಅಂತೋಸ್ಕರ ನಾನು ಅದನ್ನ ಮೇಲೆ ಮಾಡ್ಬೋದು. ಕಲರ್ ಕೂಡ ಅಷ್ಟೇ ತುಂಬಾ ಆಗೋದಿಲ್ಲ. ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದರೆ ಮಾತ್ರ ನಾವು ಐಸ್ ಕ್ರೀಮ್ನ ತೆಗಿಬೋದು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಮಾಡಿ ನೋಡಿ. ಹಾಗೆ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.